ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ದಿನಾಂಕ 1/9/2024ರಂದು ನಡೆದ ಒಂದು BMTC ಕಂಡಕ್ಟರ್ ಹುದ್ದೆಗಳ ಒಂದು ಸ್ಪೆಸಿಫಿಕ್ ಪೇಪರ್ ಅಂದರೆ ಎರಡನೇ ಪ್ರಶ್ನೆ ಪತ್ರಿಕೆಯ ಇಂಗ್ಲೀಷ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಅಭ್ಯರ್ಥಿಗಳು ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ದೀರಾ ಕ್ವಶನ್ಸನ್ನು ಒಂದ್ಸಲ ವೆರಿಫೈ ಮಾಡ್ಕೋಬಹುದು. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋವನ್ನು ಇಷ್ಟವಾದರೆ ನಿಮಗೆ ಫೈನಲ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೂ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಕ್ವಶನ್ ಬಂದುಬಿಟ್ಟು, ಇನ್ ದ ಫಾಲೋವಿಂಗ್ ಕ್ವಶನ್ ಆನ್ ಐಡೋಮೆಟಿಕ್ ಫ್ರೇಸ್ ಆರ್ ಫ್ರೇಸ್ ಹ್ಯಾಸ್ ಬಿನ್ ಗಿವನ್ ಫಾಲೋಡ್ ಬೈ ಸಮ್ ಆಲ್ಟರ್ನೇಟಿವ್ಸ್. ಚೂಸ್ ದ ಒನ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಮೀನಿಂಗ್ ಆಫ್ ದ ಗಿವನ್ ಐಡಮ್ ಆರ್ ಪ್ರೊವರ್ಬ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ ಬಂದುಬಿಟ್ಟು ಟು ಟೇಕ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್. ಸೊ ಇದರದ್ದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ಟು ಟೇಕ್ ವಿತ್ ಅ ಟೋಟಲ್ ಡಿಸ್ಬಿಲೀಫ್ ಅಂತ ಇದು ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ. ಮೊದಲನೇದಾಗಿ ಸ್ಟ್ರೈಫ್, ಮ್ಯಾಜಿಕ್, ವೆಕ್ಸ್ಡ್, ಟಾಪ್, ಸ್ಪೆಲ್, ಟ್ರಬಲ್, ಸಮಿತ್, ಅನಾಯ್ಡ್. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಫಸ್ಟ್ ಆನ್ಸರ್ ಇರುತ್ತದೆ. ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋವಿಂಗ್ ಆಫ್ಟರ್ ರಿಮೂವಿಂಗ್ ದ ಅಡ್ವರ್ಬ್ ಟು ಅಂತ ಇದೆ. ಸೊ ಇದರದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಕ್ವಶನ್ ನಂಬರ್ 2, ದ ನ್ಯೂಸ್ ಈಸ್ ಬೆಟರ್ ಟು ಬಿ ಟ್ರೂ. ನೆಕ್ಸ್ಟ್ ಕ್ವಶನ್ ಈಸ್ ಜುಲ್ಫಿಕರ್ ಗೋಸ್ ಈಸ್ ಡ್ಯಾಡ್ ಡ್ಯಾಶ್ ಪೋಯೆಟ್ ಆ್ಯಂಡ್ ಡ್ಯಾಡ್ ಡ್ಯಾಶ್ ಎಸ್ಸೇಯಿಸ್ಟ್. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ 3, ಎ ಮತ್ತು ಆ್ಯನ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹಿ ಸೇಡ್ ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಅ ಡೇ. ಸೊ ಇದಕ್ಕೇನಿದೆ, ಸೆಲೆಕ್ಟ್ ದ ಆಪ್ಷನ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಗಿವನ್ ಸ್ಟೇಟ್ಮೆಂಟ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇದು ನಿಮಗೇನಿಲ್ಲ, ಡೈರೆಕ್ಟ್ ಸ್ಪೀಚನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಇಂಡೈರೆಕ್ಟ್ ಸ್ಪೀಚನ್ನು ಕನ್ವರ್ಟ್ ಮಾಡಬೇಕಾಗುತ್ತದೆ. ಸೊ ಇದರದ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ಹಿ ಸೆಡ್ ದ್ಯಾಟ್ ಹಿ ಕ್ಲೀನ್ಸ್ ಹಿಸ್ ಟೀತ್ ಟ್ವೈಸ್ ಅ ಡೇ. ಸೊ ದ ನೆಕ್ಸ್ಟ್ ಕ್ವಶನ್, ಇನ್ ದ ಫಾಲೋವಿಂಗ್ ಕ್ವಶನ್ ಚೂಸ್ ದ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಮೀನಿಂಗ್ ಆಫ್ ದ ವರ್ಡ್ ಅಂಡರ್ಲೈನ್ಡ್ ಇನ್ ದ ಸೆಂಟೆನ್ಸ್. ಸೊ ದ ಸೆಂಟೆನ್ಸ್ ಈಸ್, ಹಿ ವಾಸ್ ದ ಮೋಸ್ಟ್ ಡಿಸ್ಪಿಟೇಷಿಯಸ್ ಸ್ಟೂಡೆಂಟ್ ಐ ಹ್ಯಾವರ್ ಹ್ಯಾಡ್. ಓಕೆ, ಸೊ ಈ ಕ್ವಶನ್ನ ಆನ್ಸರ್ ಬಂದುಬಿಟ್ಟು ಆನ್ಸರ್ 2 ಆಗಿರುತ್ತದೆ, ಆರ್ಗ್ಯುಮೆಂಟೇಟಿವ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಅಮನ್ ಪಂಡಿತ್ ವಾಂಟ್ಸ್ ಟು ರೈಟ್ ಅ ಲೆಟರ್ ಟು ದ ಸಬ್ ಡಿವಿಷನಲ್ ಆಫೀಸರ್ ಫಾರ್ ಅ ಟೆಲಿಫೋನಿಕ್ ಕನೆಕ್ಷನ್. ದ ಕರ್ಟಿಯಸ್ ಲೀವ್ ಟೇಕಿಂಗ್ ಆಫ್ ಹಿಸ್ ಲೆಟರ್ ಶುಡ್ ಬಿ. ಸೊ ಇದರದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3, ಯುವರ್ ಫೇತ್ಫುಲಿ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್, ದ ಕರೆಕ್ಟ್ ಟ್ರಾನ್ಸಿಟಿವ್ ವರ್ಬ್ ಆಫ್ ದ ಇಂಟ್ರಾನ್ಸಿಟಿವ್ ವರ್ಬ್ ಗಿವನ್ ಇನ್ ದ ಸೆಂಟೆನ್ಸ್ ಬಿಲೋ ಈಸ್. ಸೆಂಟೆನ್ಸ್ ಬಂದುಬಿಟ್ಟು ಆಲ್ ಹಿಸ್ ಫ್ರೆಂಡ್ಸ್ ಡ್ಯಾಡ್ ಡ್ಯಾಶ್ ಹಿಮ್. ಸೊ ಇದರದ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ನಂಬರ್ 3, ಲಾಫ್ಡ್ ಆಟ್. ಓಕೆ, next question, the first Indian English writer to receive Gnanapeeth award is. Okay, fill in the blanks ಇದೆ. ಸೊ ಇದರದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3, ಅಮಿತಾವ್ ಘೋಷ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ವರ್ಡ್ ವಿಚ್ ಮೀನ್ಸ್ ದ ಸೇಮ್ ಆಸ್ ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್. ದ ಮೆಡಿಕಲ್ ಸೈನ್ಸ್ ಆಫ್ ದ ಪ್ರಾಬ್ಲಮ್ ಆಫ್ ದ ಓಲ್ಡ್ ಏಜ್ಡ್ ಪೀಪಲ್. So the correct answer for this question is option number 3, geriatrics. Next question, fill in the blanks with one word that substitute with the definition given. In or an dash dash public, government or historical records are kept. So the ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆನ್ಸರ್ 2, archive. Okay. Next question is, fill in the blank with the opposite word of the underlined word. Unlike his stingy brother, he is. ಸೊ ಇದು ಏನು ಅಂಡರ್ಲೈನ್ಡ್ ವರ್ಡ್ ಏನಿದೆ ಅಲ್ಲ
ಅಪೋಸಿಟ್ ವರ್ಡನ್ನು ನಾವು ಕಂಡುಹಿಡಿಯಬೇಕು. ಸೊ ಇದರದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಹ್ಯಾಪಿ. ನೆಕ್ಸ್ಟ್ ಕ್ವಶನ್, fill in the blanks with the opposite word of the underlined word. The officer condemns me most of the times while he always dash her. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, applauds. So next question is, choose the word which is synonymous with the underlined word. The sentence is, the rulers of the country were barbarians. ಸೊ ಅಂದರೆ ಇದರದ್ದು ನಾವು ಸಿನೋನಿಮಸ್ ವರ್ಡ್ಸನ್ನು ಕಂಡುಹಿಡಬೇಕಾಗುತ್ತದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆನ್ಸರ್ ನಂಬರ್ ದಟ್ ಇಸ್ 2, ಸೆಕೆಂಡ್, ಅನ್ಸಿವಿಲೈಸ್ಡ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, the following questions has words designed as A, B, C, D and E and F which are jumbled up and need to be rearranged to form a proper sentence. Find out the correct sequence of the words and select the correct option as the answer. ಸೊ ಇದರಲ್ಲಿ ಸೆಂಟೆನ್ಸ್ದ ವರ್ಡ್ಸ್ ಏನಿದೆ ಫ್ರೆಂಡ್ಸ್ ಜಂಬಲ್ಡ್ ಆಗಿದೆ. ಸೊ ನಾವು ಅದಕ್ಕೆ ಕರೆಕ್ಟ್ ಆರ್ಡರ್ನಲ್ಲಿ ಏನಿದೆ ಜಾಯಿನ್ ಮಾಡಿ ಸೆಂಟೆನ್ಸನ್ನು ಕರೆಕ್ಟ್ ಮಾಡಬೇಕಾಗುತ್ತದೆ. ಸೊ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದುಬಿಟ್ಟು, ಸೊ ನೋಡಿ ಫಸ್ಟ್ದಾಗಿ ಬಂದುಬಿಟ್ಟು ಆಲ್ ಬರುತ್ತೆ. ಓಕೆ, ಆಲ್ ಆಫ್ ಯುವರ್ ರೆಸ್ಪಾನ್ಸಸ್ ಆರ್ ಇನ್ಕರೆಕ್ಟ್. ಸೊ ಇದಕ್ಕೆ ನೋಡಿ ಕರೆಕ್ಟ್ ಆನ್ಸರ್ ಯಾವುದೇ. ಸೊ ಇದು ಆನ್ಸರ್ ಬಂದುಬಿಟ್ಟು ಆನ್ಸರ್ 3. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್, the following question has words designated at A, B, C, D, E and F which are jumbled up and need to be arranged to be form a proper sentence. Find out the correct sentence of the words and select the correct options as the answer. ಸೊ ಇದು ಕೂಡ ಸೇಮ್ ಇದೆ, ಜಂಬಲ್ಡ್ ಆಗಿರುವಂತಹ ವರ್ಡ್ಸ್ಗೆ ನಾವು ಕರೆಕ್ಟಾಗಿ ಒಂದು ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕಾಗುತ್ತದೆ. ಸೊ ಇದರದ್ದು ಪ್ರಾಪರ್ ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಆಗಿರುತ್ತದೆ. ಅಂದರೆ ಸ್ಟೂಡೆಂಟ್, ಫಸ್ಟಾಗಿ ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ಸಕ್ಸೀಡ್. Okay. So the next question is, choose the right option to fill in the blanks. Our uncle dash a silver idol and dash it home yesterday. ಸೊ ಇದಕ್ಕೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಸೊ ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆನ್ಸರ್ ಫಸ್ಟ್, ಬೌಟ್ ಆ್ಯಂಡ್ ಬ್ರೌಟ್. ನೆಕ್ಸ್ಟ್ ಕ್ವಶನ್, ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಕಪಲ್ಸ್ ಆರ್ ಡ್ಯಾಶ್ ಎಟ್ ರೆಡಿ ಟು ಟೈ ದ ಡ್ಯಾಶ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 4, ದ ಕಪಲ್ಸ್ ಆರ್ ನಾಟ್ ಎಟ್ ರೆಡಿ ಟು ಟೈ ದ ನಾಟ್. Next question, fill the correct sentence that agrees to first sentence. If you do not hurry, fill in the blanks ಇದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಲಾಸ್ಟ್ ಆನ್ಸರ್ ಇರುತ್ತೆ, ಯು ಹ್ಯಾಡ್ ಮಿಸ್ ದ ಟ್ರೈನ್. ಸಾರಿ ಫ್ರೆಂಡ್ಸ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಯು ವಿಲ್. ಓಕೆ, ಸೊ ಯು ವಿಲ್ ಮಿಸ್ ದ ಟ್ರೈನ್. ಓಕೆ, ಸೊ ಕರೆಕ್ಟ್ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, fill the correct articles in the following sentence. Dash rich and dash poor form different sections in a society, in any society. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು the rich and the poor form different sections in any society. So correct answer is answer 4. So next question is, fill the correct articles in the following sentence. Articles ಏನಿದೆಲ್ಲ ಫಿಲ್ ಮಾಡಬೇಕಾಗುತ್ತದೆ. ಮಿಸ್ಟರ್ ಶ್ಯಾಮ್ always wanted to interview a novelist. Yesterday he met one at the bookshop. He conducted dash interview of dash novelist immediately. ಸೊ ಇದಕ್ಕೆ ದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆ್ಯನ್ ಮತ್ತು ದ ಇರುತ್ತದೆ, ಆಪ್ಷನ್ ನಂಬರ್ 4. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಟೆನ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ಹಿ ಡ್ಯಾಶ್ ಅಪ್ ಎವ್ರಿ ಡೇ ಆಟ್ 6 o'clock. ಓಕೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ.
ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, ದಟ್ ಈಸ್ ಗೆಟ್ಸ್. He gets up every day at 6 o'clock. Next question, identify the correct form of tense in the following sentence. I dash a man who was carrying a log of wood. So ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು I met a man who was carrying a log of wood. Next question, add a prefix so that the word conveys the meaning given in the bracket. Choose the most appropriate answer from the alternatives given below to complete the word by adding the prefix and shade blacken the corresponding circle in your answer sheet ಅಂತ ಇದೆ. ಸೊ ಇಲ್ಲಿ ಕ್ವಶನ್ ಬಂದುಬಿಟ್ಟು he lost, ಇದು ಪ್ರಿಫಿಕ್ಸ್ ಅನ್ನು ಫಿಲ್ ಮಾಡಬೇಕಾಗುತ್ತದೆ. he lost his marks because his handwriting was dash legible. ಸೊ ಇದರದ ಪ್ರಿಫಿಕ್ಸ್ ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4, illegible. ಓಕೆ, ನೆಕ್ಸ್ಟ್ ಕ್ವಶನ್, ಆ್ಯಡ್ ಸಫಿಕ್ಸ್ ಸೊ ದ್ಯಾಟ್ ದ ವರ್ಡ್ ಕನ್ವೇಸ್ ದ ಮೀನಿಂಗ್ ಗಿವನ್ ಇನ್ ದ ಬ್ರ್ಯಾಕೆಟ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫ್ರಮ್ ದ ಆಲ್ಟರ್ನೇಟಿವ್ಸ್ ಗಿವನ್ ಬಿಲೋ. ದ್ಯಾಟ್ ಕ್ಯಾನ್ ಬಿ ಅಡ್ಮೈರ್ಡ್. The president gave a prize speech at the end of the function. ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಸಫಿಕ್ಸ್ ಏನಿದಿಲ್ಲ ಫುಲ್ ಅಂತ ಬರುತ್ತದೆ. ಸೊ ಪ್ರೈಸ್ ಫುಲ್. ಹಾಗೂ ಇದರದ್ದು ಒಂದು ಆನ್ಸರ್ನು ಕೂಡ ಬಂದ್ಬಿಟ್ಟು ವರ್ತ್, ಪ್ರೈಸ್ ವರ್ದಿ ಅಂತಲೂ ಬರುತ್ತದೆ. ಸೊ ಇದು ಏನಿಲ್ಲ, ನೆಕ್ಸ್ಟ್ ಫೈನಲ್ ಕೀ ಆನ್ಸರ್ ಏನು ಬರ್ತಿಲ್ಲ, ಕನ್ಫರ್ಮ್ ಮಾಡ್ಕೋಬೋದು. ಎರಡು ಆಪ್ಷನ್ ಆಗುತ್ತೆ ಫ್ರೆಂಡ್ಸ್, ಇದು ಫಸ್ಟ್ ಮತ್ತು ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಆ್ಯಡ್ ಅ ಸಫಿಕ್ಸ್ ಸೊ ದ್ಯಾಟ್ ದ ವರ್ಡ್ ಕನ್ವೇಸ್ ದ ಮೀನಿಂಗ್ ಗಿವನ್ ಇನ್ ದ ಬ್ರ್ಯಾಕೆಟ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಆಲ್ಟರ್ನೇಟಿವ್ಸ್ ಗಿವನ್ ಬಿಲೋ. Cordial. He had a brother dash relation with his neighbor. ನೇಬರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ 2 ಆಗುತ್ತೆ, ಬ್ರದರ್ಲಿ. ಸ್ವಂತ ಅಣ್ಣ ತಮ್ಮ ಇದ್ದರೆ ಬ್ರದರ್ಹುಡ್ ಅಂತ ಆಗುತ್ತೆ. ಮತ್ತು ಚೂಸ್ ದ ಮೋಸ್ಟ್ ಸುಟೇಬಲ್ ಆಲ್ಟರ್ನೇಟಿವ್ಸ್ ಟು ಮೇಕ್ ದ ಸೆಂಟೆನ್ಸ್ ಲಾಜಿಕಲ್ ಆ್ಯಂಡ್ ಶೇಡ್ ಬ್ಲ್ಯಾಕ್ ಅನ್ ದ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ಸೊ ಒಂದು fill in the blanks ಇದೆ. The bird has dash a nest in the tree. ಸೊ ಇದು ಪ್ರಾಪರ್ ಆನ್ಸರ್ ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. The bird has built a nest in the tree. Choose the right conjunction for the following sentence and shade the corresponding circle in your answer sheet. Conjunction ಕೇಳಿದ್ದಾರೆ. Dash was tired. I managed to complete the task. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು although I was tired, I managed to complete the task. Choose the suitable interjection for the following sentence and shade the corresponding answer in your sheet. ಇದೊಂದು ಇಂಟ್ರಜೆಕ್ಷನ್ ಕೇಳಿದ್ದಾರೆ. dash that was great goal. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಬ್ರೇವೋ ಸೆಕೆಂಡ್ ಆಪ್ಷನ್ ಇರುತ್ತದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ choose the most suitable alternatives to make the sentence logical and shade the corresponding circle in your sheet. He dash understands the consequences of his bad habits. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು He fully understands the consequences of his bad habits. Next question, fill in the blanks with the most appropriate word or words from the given alternatives and shade the correct answer in your answer sheet. Fill in the blanks ಇದೆ ಫ್ರೆಂಡ್ಸ್. Raju is dash of all brothers. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು the bravest. ಓಕೆ, ಆಪ್ಷನ್ ನಂಬರ್ 3. Next question, choose the appropriate question tag for the given sentence. Question tag ಅನ್ನು ಫೈಂಡ್ ಔಟ್ ಮಾಡೋದಿದೆ. The Afghanistan cricket team defeated the Australian cricket team. ಸೊ ಇದು ಫ್ರೆಂಡ್ಸ್ ಸೆಂಟೆನ್ಸ್ ಬಂದುಬಿಟ್ಟು ಪಾಸಿಟಿವ್ನಲ್ಲಿದೆ. ಸೊ ಇದಕ್ಕೆ ನಾವು ನೆಗೆಟಿವ್ನಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4, didn't they. Next question, in the following question, some part of sentence may have error. Find out which part of the sentence has an error and select the appropriate option.
ಇಫ್ ಅ ಸೆಂಟೆನ್ಸ್ ಈಸ್ ಫ್ರೀ ಫ್ರಮ್ ಎರರ್ ಸೆಲೆಕ್ಟ್ ದ ನೋ ಎರರ್. ಸೊ ಫ್ರೆಂಡ್ಸ್ ಇಲ್ಲಿ ಫಸ್ಟ್ 3 ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲಿ ಎರರ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೋಬೋದು. ಎರರ್ ಇದ್ದಿದ್ದಿಲ್ಲ ಅಂದರೆ ಲಾಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ದ ಸ್ಟೂಡೆಂಟ್ ಲೀವ್ ದ ಸ್ಕೂಲ್ ಅಟ್ 4, ರೀಚ್ ದ ಹೋಮ್ ಬೈ 6. ಓಕೆ, ಸೊ ಇದರಲ್ಲಿ ನಿಮಗೆ ಎರರ್ ಬಂದುಬಿಟ್ಟು ರೀಚ್ ಅಟ್ ಹೋಮ್ ಬೈ 6. ಸೊ ಇದರಲ್ಲಿ ಸಿ ಅಂದರೆ 3ನೇದಲ್ಲಿ ಎರರನ್ನು ಇರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ರಾಜು ಹ್ಯಾಸ್ 2 bicycles at home. ಓಕೆ, ಸೊ ರಾಜು ಹ್ಯಾಸ್ 2 bicycles at home. ಸೊ ಇದು ಕೂಡ ಪಾಸಿಟಿವ್ನಲ್ಲಿ ಸೆಂಟೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತದೆ. ಸೊ ಇದರದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3, ದಟ್ ಈಸ್ ವಾಸಂಟ್ ಹಿ. ಸೊ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ದ ಕ್ವೆಶ್ಚನ್ ಈಸ್ ಆನ್ ಅ ರೇನಿ ಈವ್ನಿಂಗ್ ಲಾಸ್ಟ್ ವೀಕ್ neither the kids nor the senior citizens dash in the park. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ದಟ್ ಈಸ್ ವೇರ್ ಸೀನ್. ಓಕೆ, ಸೊ ಫ್ರೆಂಡ್ಸ್ ಈ ಒಂದಿಷ್ಟು ಇಂಗ್ಲೀಷ್ ಸೆಕ್ಷನ್ದು ಕರೆಕ್ಟಾಗಿ ಆನ್ಸರ್ಸ್ ಅಂತ ಇರುವಂಥದ್ದು. ಸೊ ಫ್ರೆಂಡ್ಸ್ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.